Everyone to my channel Taj JH Online Classes. ಈ ವಿಡಿಯೋದಲ್ಲಿ ನಾನು ರ್ಯಾಂಕಿಂಗ್ ಆ್ಯಂಡ್ ಗ್ರೇಡಿಂಗ್ ಫ್ರೇಮ್ವರ್ಕ್ ಆಫ್ ಹೈಯರ್ ಎಜುಕೇಷನ್ ಇನ್ ಇಂಡಿಯಾ UGC ನೆಟ್ KSET ಪೇಪರ್ 1 ಹೈಯರ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ರ್ಯಾಂಕಿಂಗ್ ಆ್ಯಂಡ್ ಗ್ರೇಡಿಂಗ್ ಅಂತ ಬಂದಾಗ ಫಸ್ಟ್ ವಿ ನೀಡ್ ಟು ಕನ್ಸಿಡರ್ ದ ಗ್ರೇಡಿಂಗ್ ಫ್ರೇಮ್ವರ್ಕ್. ಗ್ರೇಡಿಂಗ್ ನಲ್ಲಿ ನಮಗೆ ಗೊತ್ತಿದೆ ನ್ಯಾಕ್, ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್. ಫುಲ್ ಫಾರ್ಮ್ ಗೊತ್ತಿರಬೇಕು, ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್ ಅಂತ. ಇದು ಬಂದಿದ್ದು 1994 ಆಮೇಲೆ ಹೆಡ್ ಕ್ವಾರ್ಟರ್ಡ್ ಆಗಿರೋದು ಬೆಂಗಳೂರಲ್ಲಿ. ಸೊ ಇಂಪಾರ್ಟೆಂಟ್ ಆಗುತ್ತೆ. ಇದು ಬಂದಿದ್ದು 1994 ಅಂದರೆ ಎಸ್ಟಾಬ್ಲಿಷ್ ಆಗಿದ್ದು UGC ಅಂಡರಲ್ಲಿ 1994 ಹೆಡ್ ಕ್ವಾರ್ಟರ್ಡ್ ಆಗಿರೋದು ಬೆಂಗಳೂರಲ್ಲಿ. ಯಾಕೆ ಅಂದರೆ ನಮಗೆ ಗೊತ್ತಿದೆ ಎಲ್ಲ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲೂ ಕೂಡ ಕೆಲವೊಂದು ಕ್ವಾಲಿಟಿ ಪ್ಯಾರಾಮೀಟರ್ಸ್ನ ರೀಚ್ ಮಾಡಬೇಕಾಗತ್ತೆ. ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಟೀಚಿಂಗ್, ರಿಸರ್ಚ್, ಇನ್ಫ್ರಾಸ್ಟ್ರಕ್ಚರ್, ಗವರ್ನೆನ್ಸ್ ಹಾಗೂ ಸ್ಟೂಡೆಂಟ್ ಸಪೋರ್ಟ್. ಈ ರೀತಿ ತುಂಬ ಬೇರೆ ಬೇರೆ ಕ್ರೈಟೇರಿಯಾಸ್ಗಳು ಇರುತ್ತೆ. ನಮಗೆ ಗೊತ್ತಿದೆ ಯಾವ್ಯಾವ ಕ್ರೈಟೇರಿಯಾಸ್ ಇದೆ ನ್ಯಾಕಲ್ಲಿ ಅಂತ. ಕಾಲೇಜ್ಗಳಲ್ಲಿ ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಕ್ರೈಟೇರಿಯಾಗೂ ಕೂಡ ಒಬ್ಬ ಕೋಆರ್ಡಿನೇಟರ್ ಅಂತ ಇರ್ತಾನೆ. ಹಿ ವಿಲ್ ಟೇಕ್ ಕೇರ್ ಆಫ್ ದಟ್ ಆಲ್ ದ ರಿಲೇಟಿಂಗ್ ಟು ದಟ್ ಪರ್ಟಿಕ್ಯುಲರ್ ಕ್ರೈಟೇರಿಯಾ, ಡಾಕ್ಯುಮೆಂಟೇಷನ್ ಎಲ್ಲ ಮಾಡಿ ಇಡ್ತಾರೆ. 5 ಇಯರ್ಸಿಗೆ ಒಂದ್ಸಲಿ ಇದು ಆಗುತ್ತೆ. ಸೊ ಮೊದಲು 5 ಇಯರ್ಸಿಗೆ ಒಂದ್ಸಲಿ ಅವ್ರು ವಿಸಿಟ್ ಮಾಡ್ತಾಯಿದ್ರು. ಈಗ ಏನು ಮಾಡಿದ್ದಾರೆ ಅಂದರೆ ನ್ಯಾಕ್ ಅವರು ಎವ್ರಿ ಇಯರ್ ಏನೇನು ಟೀಚಿಂಗು, ರಿಸರ್ಚು, ಇನ್ಫ್ರಾಸ್ಟ್ರಕ್ಚರ್, ಗವರ್ನೆನ್ಸ್, ಸ್ಟೂಡೆಂಟ್ ಸಪೋರ್ಟ್ ಏನೇನು ಮಾಡುತ್ತೆ ಒಂದು ಕಾಲೇಜು, ಪ್ರತಿಯೊಂದನ್ನು ಡಾಕ್ಯುಮೆಂಟೇಷನ್ ಮಾಡಿ ವರ್ಷ ಸಬ್ಮಿಟ್ ಮಾಡ್ತಾ ಇರಬೇಕು. ವರ್ಷ ಸಬ್ಮಿಟ್ ಮಾಡಿದ ನಂತರ 5 ಇಯರ್ಸಿಗೆ ಒಂದ್ಸಲಿ ಬಂದು ಅವರು ವೆರಿಫಿಕೇಷನ್ ಮಾಡ್ತಾರೆ. ಅದ್ರ ಪ್ರಕಾರ ರ್ಯಾಂಕಿಂಗ್ನ ಕೊಡ್ತಾರೆ ಅಂತ ಈಗ ಹೊಸದಾಗಿ ರೂಲ್ಸ್ ಮಾಡಿದ್ದಾರೆ. ಯಾಕೆ ಗೊತ್ತಾ, ಮೊದಲು ಏನಾಗ್ತಾ ಇತ್ತು ಅಂದರೆ 5 ಇಯರ್ಸಿಗೆ ಒಂದ್ಸಲಿ ಬರೋದ್ರಿಂದ ಇವ್ರು ಏನೂ ಮಾಡಿರಲ್ಲ. ಫಸ್ಟ್ 4 ಇಯರ್ಸು, 5th ಇಯರ್ ಎಲ್ಲ ಮಾಡಿಬಿಟ್ಟು ಏನೇನೋ ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ನಾವು ಮಾಡಿದ್ದೀವಿ ಅಂತ ಗ್ರೇಡ್ಸ್ನ ತೊಗೊಂಡ್ಬಿಡೋದು. ಆ ರೀತಿ ಆಗ್ತಾ ಇತ್ತು. ಈಗ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರನೇ ವರ್ಷ ಪ್ರತಿಯೊಂದರ ಡಾಕ್ಯುಮೆಂಟ್ಸ್, ಪ್ರತಿ ಕ್ರೈಟೇರಿಯಾ ಡಾಕ್ಯುಮೆಂಟ್ಸ್ನು ಕೂಡ ಸಬ್ಮಿಟ್ ಮಾಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಅಸೆಸ್ಮೆಂಟ್ ಕ್ರೈಟೇರಿಯಾಸ್ ಅಂತ ಬಂದಾಗ ಮೇಜರ್ 7 ಅಸೆಸ್ಮೆಂಟ್ ಕ್ರೈಟೇರಿಯಾಸ್ ಇದೆ. ಅದರಲ್ಲಿ ಫಸ್ಟು ಕರಿಕ್ಯುಲಮ್ ಆಸ್ಪೆಕ್ಟ್ಸ್, ಆಮೇಲೆ ಟೀಚಿಂಗ್ ಲರ್ನಿಂಗ್ ಇವ್ಯಾಲ್ಯೂಯೇಷನ್, ಆಮೇಲೆ ರಿಸರ್ಚ್, innovation and extension. Next to infrastructure and learning resources. Next, 5th one, student support program and progression. Next, 6th one, governance, leadership and management. Next, 7th one, institutional values and best practices. ಸೊ ನೋಡಿ, ಇದು 7 ಅಸೆಸ್ಮೆಂಟ್ ಕ್ರೈಟೇರಿಯಾಸು. ಈ ಅಸೆಸ್ಮೆಂಟ್ ಕ್ರೈಟೇರಿಯಾಸು ಎಲ್ಲ ಫುಲ್ ಗೊತ್ತಿರಬೇಕು ಅನ್ನೋದು ಇಲ್ಲ. ನಮಗೆ ಅಟ್ಲೀಸ್ಟ್ ಅದರಲ್ಲಿ ಏನೇನು ಬರುತ್ತೆ ಅನ್ನೋದು ಗೊತ್ತಿರಬೇಕು. ಯಾವ್ಯಾವ ಅಸೆಸ್ಮೆಂಟ್ ಕ್ರೈಟೇರಿಯಾಸ್ ಯೂಸ್ ಮಾಡ್ತಾರೆ ಅಂತಲೂ ಕೇಳ್ಬೋದು. ಆಮೇಲೆ ಯಾವ್ಯಾವ ರೀತಿ ಗ್ರೇಡಿಂಗ್ ಕೊಡ್ತಾರೆ ನೋಡಿ, A++, A++, A, B++, B+, B, C, D. D ಬಂದುಬಿಟ್ರೆ ಅಕ್ರಿಡೇಷನ್ ಕೊಡಲ್ಲ. C ಬಂದರೆ 1.5ಇಂದ 2ವರೆಗೂ ಬಂದಿದೆ ಮಾರ್ಕ್ಸು ಅಂತ, ಆಯಿತಾ. ಯಾವ ಕಾಲೇಜು 3.51ಗಿಂತ ಮೇಲೆ ಸ್ಕೋರ್ ಮಾಡುತ್ತೋ ಅದನ್ನು ಮಾತ್ರ A++ ಕೊಡುವಂಥದ್ದು. ಓಕೆ, A++, ಬರೆದ್ಬಿಡ್ತೀನಿ ನಾನು ಬೇಕಾದ್ರೆ ಇಲ್ಲಿ. A++, B+, ಸಾರಿ A++ ಆದಮೇಲೆ ಎ ರಿಲೇಟೆಡೇ 3 ಇದೆ. ಓಕೆ, ಆಮೇಲೆ B++, B, ಆಯಿತಾ, ಇದು 6 ಆಯಿತಾ. ಆಮೇಲೆ C, ಆಮೇಲೆ ಡಿ ಅಂದರೆ ನಾಟ್ ಅಕ್ರಿಡಿಯೇಟೆಡ್ ಅಂತ. ಸೊ ಇಷ್ಟು, ಅದಕ್ಕೆ ಇಷ್ಟು CGPA ರ್ಯಾಂಕ್ ಬರಬೇಕು ಅಂತ ಇರುತ್ತೆ. ಅಷ್ಟೆಲ್ಲ ಕೇಳಲ್ಲ. ವ್ಯಾಲಿಡಿಟಿ ಎಷ್ಟು ಇಯರ್ಸು ಅಂದರೆ 5 ಇಯರ್ಸ್ ವ್ಯಾಲಿಡಿಟಿ.
ಓಕೆ, ಅದಾದ ನಂತರ ಮತ್ತೆ ರೀಅಕ್ರಿಡಿಯೇಷನ್ಗೆ ಅಪ್ಲೈ ಮಾಡಬೇಕು. ಬಿಫೋರ್ ಎಕ್ಸ್ಪೈರಿ ಓನ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಷ್ಟು ನ್ಯಾಕ್ ಬಗ್ಗೆ. ನೆಕ್ಸ್ಟು ಸೆಕೆಂಡ್ ಒನ್ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಯೇಷನ್. ನೋಡಿ, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಯೇಷನಲ್ಲಿ NBA ಅಂತ ಕರಿತೀವಿ ನಾವು ಇದನ್ನು. ಇದು ಕೂಡ 1994 ಬಂದಿರುವಂಥದ್ದು. 1994 ಎರಡೂ ಕೂಡ ಅಂಡರ್ AICTE. ಓಕೆ, ಇದು UGC ಪ್ರಕಾರ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಯೇಷನ್ ಕೌನ್ಸಿಲು. ಇದು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಪ್ರಕಾರ. ಓಕೆ, ಇದನ್ನು ಅಕ್ರಿಡಿಯೇಷನ್ ಮಾಡೋದು ಯಾವ ಕಾಲೇಜಸ್ಗಳಿಗೆ ಅಂದರೆ ಟೆಕ್ನಿಕಲ್ ಪ್ರೋಗ್ರಾಮ್ಸ್ ಆಫರ್ ಮಾಡುತ್ತಲ್ವ. ಇಂಜಿನಿಯರಿಂಗು, ಮ್ಯಾನೇಜ್ಮೆಂಟು, ಫಾರ್ಮಸಿ, ಆರ್ಕಿಟೆಕ್ಚರು, ಮ್ಯಾಥಮೆಟಿಕ್ಸು ಅಂಥದ್ದೆಲ್ಲ ಟೆಕ್ನಿಕಲ್ ಪ್ರೋಗ್ರಾಮ್ಸನ್ನು ಆಫರ್ ಮಾಡುವಂಥ ಇನ್ಸ್ಟಿಟ್ಯೂಟ್ಸ್ಗಳಿಗೆ ಇಲ್ಲಿ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಯೇಷನ್ನು ಅಕ್ರಿಡಿಯೇಟ್ ಮಾಡುತ್ತೆ. ಓಕೆ, ಅದೇ ರೀತಿ ಸೇಮ್ ಟು ಸೇಮ್ ಲೈಕ್ ಯಾವ ರೀತಿ ನ್ಯಾಕ್ ಮಾಡುತ್ತೋ ಅದೇ ರೀತಿ. ಬಟ್ ಇಲ್ಲಿ NBA ಅಕ್ರಿಡಿಯೇಷನ್ ಪೀರಿಯಡ್ ಇಸ್ 3 years ಆರ್ 6 years. ಅದು 5 years ವ್ಯಾಲಿಡಿಟಿ ಇರುತ್ತೆ ನ್ಯಾಕ್ದು. ಬಟ್ ಇಲ್ಲಿ 3 years ಆರ್ 6 years. ಝೀರೋ ಅಂತ ಬಂದರೆ ನಾಟ್ ಅಕ್ರಿಡಿಯೇಟೆಡ್ ಅಂತ ಅರ್ಥ. ಓಕೆ, ಬಟ್ 3 years ಅಂತ ಬಂದರೆ ಪ್ರಾವಿಷನಲಿ ಅಕ್ರಿಡಿಯೇಟೆಡ್ ಅಂತ ಅರ್ಥ. 6 years ಬಂದರೆ ಫುಲ್ಲಿ ಅಕ್ರಿಡಿಯೇಟೆಡ್ ಅಂತ ಅರ್ಥ. ಓಕೆ, ಸೊ ಬೇಸ್ಡ್ ಆನ್ ದ ಕ್ವಾಲಿಟಿ ಅವ್ರು ಅಕ್ರಿಡಿಯೇಷನ್ನ ಮಾಡ್ತಾರೆ. ಸೊ ಇದು ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಯೇಷನ್ ಬಗ್ಗೆ. ನೆಕ್ಸ್ಟ್ ಥರ್ಡ್ ಒನ್, ಈಗ ಅಕ್ರಿಡಿಯೇಷನ್ ಮುಗ್ದೋಯ್ತು, ಗ್ರೇಡಿಂಗ್ ಆಗೋಯ್ತು. ಓಕೆ, ಗ್ರೇಡಿಂಗ್ ಬಗ್ಗೆ ಆಗೋಯ್ತು. ಈಗ ರ್ಯಾಂಕಿಂಗ್ ಬಗ್ಗೆ ಮಾತಾಡೋಣ. ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್. ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ಫಸ್ಟು ಮೇಜರ್ಲಿ NIRF ರ್ಯಾಂಕಿಂಗ್ ಇಲ್ಲಿಂದ ಕ್ವೆಶನ್ಸ್ ಕೇಳ್ತಾರೆ. ಏನು NIRF ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ. ಇದನ್ನು 2015ರಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ MOE, ಮೊದಲೇನಾಗಿತ್ತು MHRD ಆಗಿತ್ತು. ಓಕೆ, ಲಾಂಚ್ ಮಾಡ್ತಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ 2015 ಲಾಂಚ್ ಮಾಡ್ತಾರೆ. ಏನು ಮಾಡುತ್ತಿದ್ದು ಅಂದರೆ ಇಂಡಿಯಾದಲ್ಲಿರುವಂತಹ ಇನ್ಸ್ಟಿಟ್ಯೂಷನ್ಸನ್ನು ಆನ್ ದ ಬೇಸಿಸ್ ಆಫ್ ಆಬ್ಜೆಕ್ಟಿವ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಪ್ಯಾರಾಮೀಟರ್ಸ್. ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ. ಏನೇನು ಪ್ಯಾರಾಮೀಟರ್ಸ್ ಅಂದರೆ ನೋಡಿ, ಹೇಳ್ತೀನಿ ನಾನೀಗ. ಪ್ಯಾರಾಮೀಟರ್ಸ್ ಟೀಚಿಂಗ್, ಲರ್ನಿಂಗ್ ಆ್ಯಂಡ್ ರಿಸೋರ್ಸಸ್. ಓಕೆ, ಇದು ಒಂದು. ಎರಡನೇದು ರಿಸರ್ಚ್ ಆ್ಯಂಡ್ ಪ್ರೊಫೆಷ್ನಲ್ ಪ್ರಾಕ್ಟೀಸಸ್. ಇದೆಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಇದೆಲ್ಲ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮಗೆ ಗೊತ್ತಿರಬೇಕು, ಅವೇರ್ನೆಸ್ ಇರಬೇಕು ಇದ್ರ ಬಗ್ಗೆ. ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆವಾಗ ಇದೆಲ್ಲ ನಮಗೆ ಡೀಪ್ ಅವೇರ್ನೆಸ್ ಇರುತ್ತೆ ನೋಡಿ, ಆವಾಗ ನಾವು ಕಾನ್ಫಿಡೆಂಟಾಗಿ ಎಕ್ಸಾಮಿನೇಷನಲ್ಲಿ ಅಟೆಂಡ್ ಮಾಡ್ತೀವಿ ಪಾಯಿಂಟ್ಸನ್ನು. ಓಕೆ, ಔಟ್ರೀಚ್ ಆ್ಯಂಡ್ ಇನ್ಕ್ಲೂಸಿವಿಟಿ OI, ಇದು ಗ್ರ್ಯಾಜುಯೇಷನ್ ಔಟ್ಕಮ್. ನೆಕ್ಸ್ಟ್ 5th ಒನ್ ಇಸ್ ಪರ್ಸೆಪ್ಷನ್ PR. ಸೊ ಇದೆಲ್ಲದಕ್ಕೂ ವೇಟೇಜ್ ಕೊಟ್ಟಿರ್ತಾರೆ. ವೇಟೇಜ್ ಯೂನಿವರ್ಸಿಟಿ ಕಾಲೇಜಸ್. ಓಕೆ, ಲೈಕ್ 30%, 30%, 20%, 10%, 10% ಅಂತ. ಆ ಬೇಸಿಸ್ ಮೇಲೆ ಯಾವ ಇನ್ಸ್ಟಿಟ್ಯೂಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೋ ಅದಕ್ಕೆ ರ್ಯಾಂಕಿಂಗ್ನ ಕೊಡುತ್ತೆ. ಇದು ಇಂಪಾರ್ಟೆಂಟ್ ರ್ಯಾಂಕಿಂಗು. NIRF ರ್ಯಾಂಕಿಂಗು ಕ್ಯಾಟಗರಿ ವೈಸ್ ಒಂದು ಓವರಾಲ್ ರ್ಯಾಂಕಿಂಗು ಕೊಡುತ್ತೆ. ಓಕೆ, ಬೆಸ್ಟ್ ಓವರಾಲ್ ಇನ್ ಎಲ್ಲ ಯೂನಿವರ್ಸಿಟಿ ಲೆವೆಲು, ಕಾಲೇಜ್ ಲೆವೆಲು, ಇಂಜಿನಿಯರಿಂಗು, ಆಮೇಲೆ ಸಬ್ಜೆಕ್ಟ್ ವೈಸ್ ಬಂದಾಗ ಮ್ಯಾನೇಜ್ಮೆಂಟು, ಫಾರ್ಮಸಿ, ಇಂಜಿನಿಯರಿಂಗು, ಲಾ, ಮೆಡಿಕಲ್, ಆರ್ಕಿಟೆಕ್ಚರ್, ಡೆಂಟಲ್, ರಿಸರ್ಚು, ಇದೆಲ್ಲ ಕ್ಯಾಟಗರೀಸ್ಗೂ ಕೂಡ ಟಾಪ್ ರ್ಯಾಂಕ್ ಯಾವ ಇನ್ಸ್ಟಿಟ್ಯೂಟ್ ಅಂತಲೂ ಇರುತ್ತೆ. ಓಕೆ, ಜೊತೆಗೆ ಓವರಾಲು ಇರುತ್ತೆ. ನಮಗೆ ಎಕ್ಸಾಮಿನೇಷನಲ್ಲಿ ಇಲ್ಲಿ NIRF ರ್ಯಾಂಕ್ ಬಗ್ಗೆ ಕೇಳ್ತಾರೆ ಕ್ವೆಶನ್ಸು. NIRF ರ್ಯಾಂಕು, ಪೇ ಅಟೆನ್ಷನ್ ಪ್ಲೀಸ್. NIRF ರ್ಯಾಂಕು, NIRF
ರ್ಯಾಂಕ್ 2025. ಓಕೆ, ಓವರಾಲಲ್ಲಿ ಹೇಳ್ತಾ ಇದ್ದೀನಿ ನಾನು, ಓವರಾಲಲ್ಲೇ ಕೇಳೋದು, ಸ್ಪೆಸಿಫಿಕ್ಕಾಗಿ ಕೇಳಲ್ಲ. ಯಾಕಂದರೆ ಇದು ಪೇಪರ್ 1 ಅಲ್ಲ, ಎಲ್ಲ ಸಬ್ಜೆಕ್ಟ್ ಅವರು ಬರೀತಾ ಇರ್ತಾರೆ. ಅದಕ್ಕೆ ಫಸ್ಟ್ ರ್ಯಾಂಕ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಡ್ರಾಸ್. ಸೆಕೆಂಡ್ ರ್ಯಾಂಕು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಯಾವುದು, ಬೆಂಗಳೂರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ನೆಕ್ಸ್ಟ್ ಥರ್ಡ್ ರ್ಯಾಂಕ್ IIT ಬಾಂಬೆ. ಇದು 3 ಗೊತ್ತಿರಲಿ, 2025. ನೆಕ್ಸ್ಟು ನೀವೇನಾದರೂ 2026ಅಲ್ಲಿ ಓದ್ತಾ ಇದ್ದೀರಾ ಈ ವಿಡಿಯೋಸ್ನ, 2027ಅಲ್ಲಿ ಓದ್ತಾ ಇದ್ದೀರಾ ಅಂದರೆ ಆವಾಗ ಯಾವ ರ್ಯಾಂಕಿಂಗ್ ಬಂದಿದೆ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಓದ್ಕೊಳ್ಬೇಕಾಗುತ್ತೆ. ಓಕೆ, ಸೊ IIT ಮಡ್ರಾಸು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಕಾಲೇಜ್ ಅಂತ ಬಂದಾಗ ಇದರಲ್ಲಿ ಕಾಲೇಜಸ್ಗೆ ಮಿರಂಡಾ ಹೌಸ್ ಡೆಲ್ಲಿಗೆ ಬಂದಿದೆ. ಆಮೇಲೆ ಮ್ಯಾನೇಜ್ಮೆಂಟ್ ಅಂತ ಏನಾದರೂ ತೊಗೊಂಡ್ರೆ ನಾವು IIM ಅಹಮದಾಬಾದ್ ಯೂಶ್ವಲಿ ಟಾಪಲ್ಲಿ ಇರುತ್ತೆ. ಓಕೆ, ಮೆಡಿಕಲಲ್ಲಿ ಏಮ್ಸ್ ಇರುತ್ತೆ, ಏಮ್ಸ್ ನ್ಯೂ ಡೆಲ್ಲಿ. ಓಕೆ, ಇಷ್ಟು ಗೊತ್ತಿರಲಿ ಮೇಜರ್ ಪಾಯಿಂಟ್ಸು. ಅದಾದ ನಂತರ ಇನ್ನೊಂದು ನ್ಯಾಷನಲ್ ಅಕ್ರಿಡಿಯೇಷನ್. ಇದು ಕೂಡ ಗ್ರೇಡಿಂಗ್ ಅಲ್ಲ, ಇದು ರ್ಯಾಂಕಿಂಗ್ ಅಲ್ಲ, ಇದು ಗ್ರೇಡಿಂಗ್. ಇದು ಆಗಲೇ ನ್ಯಾಕು ಮತ್ತು ಬೋರ್ಡ್ ಆಫ್ NBA ಬಗ್ಗೆ ಮಾತಾಡಿದ್ವಲ್ಲ, ಆ ರೀತಿ ಇದು ನ್ಯಾಷನಲ್ ಅಕ್ರಿಡಿಯೇಷನ್ ಬೋರ್ಡ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್. ಇದು NABET. ಓಕೆ, ಇದನ್ನು ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಂಡರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಯಾವುದಕ್ಕೆ ಇದು ಆಬ್ಜೆಕ್ಟಿವ್ ಏನು ಅಂದರೆ, ಆಬ್ಜೆಕ್ಟಿವ್ ಟು ಅಕ್ರಿಡಿಯೇಟ್ ಅಂದರೆ ನಿಮ್ಗೆ ಗೊತ್ತಾಗಿದೆ, ಅದನ್ನು ಅಕ್ರಿಡಿಯೇಷನ್ ಕೊಡಬೇಕು ಅಂತ. ಅದಕ್ಕೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಇರುತ್ತಲ್ವ, ಅಥವಾ ವೊಕೇಶ್ನಲ್ ಎಜುಕೇಷನ್ ಆಫರ್ ಮಾಡ್ತಾ ಇರುತ್ತೆ ನೋಡಿ, ವೊಕೇಶ್ನಲ್ ಎಜುಕೇಷನ್ ಸೆಂಟರ್ಸ್. ಆಮೇಲೆ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತಲ್ವ, ಅಂತಹ ಇನ್ಸ್ಟಿಟ್ಯೂಷನ್ಸನ್ನು ಅಕ್ರಿಡಿಯೇಷನ್ ಮಾಡೋದಕ್ಕೆ ನ್ಯಾಷನಲ್ ಅಕ್ರಿಡಿಯೇಷನ್ ಬೋರ್ಡ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್. ಓಕೆ, ಈಗ ಇನ್ನು NIRF ಬಿಟ್ಟು ಬೇರೆ ಇನ್ನೂ 3 ರೀತಿ ರ್ಯಾಂಕಿಂಗ್ ಇದೆ. NIRF ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟಾಗಿ ಯೂಶ್ವಲಿ NETನಲ್ಲಿ ಕೇಳುವಂಥದ್ದು QS ವರ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್. QS ವರ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸಲ್ಲಿ ಈ ಸಲ 2025ನಲ್ಲಿ, ಓಕೆ, ಇದು ಫಸ್ಟ್ NIRF ಆಯ್ತಲ್ವಾ, NIRF 1 ಅಂತ ತೊಗೊಳ್ತೀನಿ, ಅದನ್ನು QSನ 2 ಅಂತ ತೊಗೊಳ್ತೀನಿ. 2025 ಫ್ಯಾಕ್ಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಓಕೆ, 2025ನಲ್ಲಿ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್. QS ಅಂದರೆ ಕ್ವಾಕ್ವರಲಿ ಸೈಮಂಡ್ಸ್ ರ್ಯಾಂಕಿಂಗ್ ಅಂತ ಹೇಳ್ತೀವಿ. ಇದು ವರ್ಲ್ಡಲ್ಲಿ NIRF ಅಂದ್ರದ್ದು ಇಂಡಿಯಾ ಲೆವೆಲ್ಲು, ವರ್ಲ್ಡ್ ಲೆವೆಲಲ್ಲಿ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸು. ಅದರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಡೆಲ್ಲಿ ಇದೆ ನೋಡಿ, ಅದು 44th ರ್ಯಾಂಕ್ ತೊಗೊಂಡಿದೆ. ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ 48th ರ್ಯಾಂಕ್ ತೊಗೊಂಡಿದೆ. ಸೊ ಇಷ್ಟು 44th to 45th ಎಲ್ಲ ಕೇಳಲ್ಲ, ಯಾವುದು ಟಾಪ್ ಅಂತ ಕೇಳ್ಬೋದು. ಓಕೆ, ನೆಕ್ಸ್ಟು ಥರ್ಡ್ ಒನ್ ಟೈಮ್ಸ್ ಹೈಯರ್ ಎಜುಕೇಷನ್ ರ್ಯಾಂಕಿಂಗ್. ಇದು ಕೂಡ THE ರ್ಯಾಂಕಿಂಗ್ಸು. ಇದು ಕೂಡ 2025 ಹೇಳ್ತಾ ಇದ್ದೀನಿ, ಇಂಟರ್ನ್ಯಾಷನಲ್ ಲೆವೆಲೇ. ಇದರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು 38ನೇ ರ್ಯಾಂಕ್ ತೊಗೊಂಡಿದೆ. ಓಕೆ, ಅದೇ ಟಾಪು. ಓಕೆ, ಅಂದರೆ ಇಂಡಿಯಾದು ಟಾಪು, ಬಟ್ ವರ್ಲ್ಡಲ್ಲಿ 38th ರ್ಯಾಂಕ್ ಅಂತ ಅರ್ಥ. ಇದು ಕೂಡ ಅಷ್ಟೇ, ಇಂಡಿಯಾದಲ್ಲಿ ಟಾಪು, ಆದರೆ ವರ್ಲ್ಡಲ್ಲಿ 44th and 48th ರ್ಯಾಂಕ್ ಅಂತ ಅರ್ಥ. ಓಕೆ, 4ನೇದು ಫೋರ್ತ್ ಒನ್ ಅಕಾಡೆಮಿಕ್ ರ್ಯಾಂಕಿಂಗ್ ಆಫ್ ವರ್ಲ್ಡ್
ಯೂನಿವರ್ಸಿಟೀಸ್ ಅಂತ ಇದೆ. ಇದರಲ್ಲೂ ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ರ್ಯಾಂಕ್ ತೊಗೊಂಡಿದೆ. ಸೊ ಇಷ್ಟು 2025 ನೀವು ಯಾವಾಗ ಈ ವಿಡಿಯೋ ವಾಚ್ ಮಾಡ್ತಾ ಇರ್ತೀರಾ ಆ ಇಯರಿಗೆ ನೀವು ಅಪ್ಡೇಟ್ ಆಗಬೇಕಾಗುತ್ತೆ ಗೂಗಲ್ ನೋಡಿಕೊಂಡು. ಓಕೆ, ಸೊ ಅದೊಂದಾಯಿತು. ಇನ್ನೊಂದಿದೆ ಲಾಸ್ಟ್ ಒನ್, ಗ್ರೇಡ್ 8 ಆಟೋನಮಿ ಫ್ರೇಮ್ವರ್ಕ್ ಅಂತ 2018 ಇಂಟ್ರೊಡ್ಯೂಸ್ ಮಾಡಿದ್ರು. 2018 ಓಕೆ, ತುಂಬ ಇಂಪಾರ್ಟೆಂಟ್ ಅಂತ ಹೇಳಲ್ಲ, ಬಟ್ ಗೊತ್ತಿರಲಿ 2018 ಇಂಟ್ರೊಡ್ಯೂಸ್ ಮಾಡಿದ್ರು. ಏನಕ್ಕೆ ಅಂದರೆ ಯಾವ್ಯಾವ ಹೈಯರ್ ಎಜುಕೇಷನಲ್ ಕಾಲೇಜಸ್ಸು ಇನ್ಸ್ಟಿಟ್ಯೂಟ್ಸು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಟಾಪ್ ಪರ್ಫಾರ್ಮಿಂಗ್ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಬೇಸ್ಡ್ ಆನ್ ನ್ಯಾಕ್ ಗ್ರೇಡ್ ಮಾಡಿರುತ್ತಲ್ಲ ಅದು, ಅಥವಾ NBA ಮಾಡಿರೋದಂತೋ ಅಥವಾ NIRF ರ್ಯಾಂಕಿಂಗು, ಆ ಸ್ಕೋರ್ಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ಏನು ಮಾಡ್ತಾರೆ ಅಂದರೆ ಆಟೋನಮಿ ಕೊಡ್ತಾರೆ. ಓಕೆ, ಆಟೋನಮಿ ಕೊಡೋದು ಅಂದರೆ ಅವರು ಆಟೋನಮಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ. ಓಕೆ, ಏನು ಬೆನಿಫಿಟ್ಸ್ ಇದರಲ್ಲಿ ಅಂದರೆ ನ್ಯೂ ಕೋರ್ಸಸ್ನ ಸ್ಟಾರ್ಟ್ ಮಾಡ್ಬೋದು ಆ ಇನ್ಸ್ಟಿಟ್ಯೂಟು. ಓಕೆ, ವಿತೌಟ್ UGC ಅಪ್ರೂವಲ್. UGC ಅಪ್ರೂವಲ್ ಇಲ್ದಲೇ ನ್ಯೂ ಕೋರ್ಸಸ್ಸನ್ನು ಸ್ಟಾರ್ಟ್ ಮಾಡ್ಬೋದು, ಒಂದು ಬೆನಿಫಿಟ್. 2, ಕೊಲ್ಯಾಬೊರೇಟ್ ವಿತ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್. ಫಾರಿನ್ನಲ್ಲಿರುವಂಥ ಇನ್ಸ್ಟಿಟ್ಯೂಷನ್ ಜೊತೆನೂ ಕೊಲ್ಯಾಬ್ರೇಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ಡಿಸೈನ್ ನ್ಯೂ ಸಿಲೆಬಸ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್. ಅವ್ರಿಗೆ ಬೇಕಾದ ಹಾಗೆ ಅವರು ಇವ್ಯಾಲ್ಯೂಯೇಷನ್ ಸಿಸ್ಟಮ್ನೆಲ್ಲ ಡಿಸೈನ್ ಮಾಡ್ಕೊಳ್ಬೋದು. ಯಾವ ಕಾಲೇಜು ಟಾಪ್ ನ್ಯಾಕ್ ಸ್ಕೋರ್ ಮಾಡಿರುತ್ತೆ ನೋಡಿ, ಮೋರ್ ದೆನ್ 3.51, ಓಕೆ, ಟು 4ವರೆಗೂ ಅಂಥ ಇನ್ಸ್ಟಿಟ್ಯೂಷನು. NRF ರ್ಯಾಂಕಿಂಗು ಕೂಡ ಟಾಪ್ 100 ಇರಬೇಕು, ಕ್ಯಾಟಗರಿ 1 ಸ್ಟೇಟಸ್ ಇರಬೇಕು. ಅಂತಹ ಇನ್ಸ್ಟಿಟ್ಯೂಷನ್ಸಿಗೆ ಮಾತ್ರ ಈ ರೀತಿ ಲಿಬರ್ಟಿ ಕೊಡ್ತಾರೆ. ಓಕೆ, ಅದನ್ನೇ ಗ್ರೇಡೆಡ್ ಆಟೋನಮಿ ಫ್ರೇಮ್ವರ್ಕ್ ಅಂತ 2018 ಇಂಟ್ರೊಡ್ಯೂಸ್ ಮಾಡಿದ್ರು. ಇಷ್ಟು ನಿಮಗೆ ಯೂಸ್ಫುಲ್ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ KSET ಅಲ್ಲೂ ಕೂಡ 2 ಕ್ವಶನ್ಸು ಇಲ್ಲಿಂದ ಕೇಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್.